ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ವಿಡಿಯೋ ರ್ಯಾಂಡಮ್ ಆಗಿ ಮಾಡ್ತಿದ್ದೀನಿ, ಮನೇಲಿ ಸುಮ್ಮನೆ ಬೋರ್ ಆಗ್ತಿತ್ತು ಅಂತ. ಇವತ್ತೆಲ್ಲ ಏನೇನು ಮಾಡ್ತೀವಿ ಅಂತ. ಸೊ ಎಷ್ಟು ದಿನ ಆದಮೇಲೆ ನನ್ನ ಫ್ರೆಂಡ್ಸ್ ಇಂದು ಬಂದಿದ್ದಾಳೆ ಮನೆಗೆ, ಬೋರ್ ಆಗ್ತಿತ್ತು ಅಂತ. ಸೊ ಇವತ್ತು ನಾವಿಬ್ಬರು ಏನೇನು ಮಾಡ್ತೀವಿ ಅಂತ ನೋಡೋಣ. ಹಾಯ್ ಸಿಂಧು. ಗೈಸ್, ಬಂದಿದ ತಕ್ಷಣ ನಮ್ಮ ಅಮ್ಮ ಇದು ಬಟನ್ ಸುಲಿಯೋಕೆ ಕೊಟ್ಟಿದ್ದಾರೆ ಇವಳಿಗೆ. ಯಾಕಮ್ಮ ಹಿಂಗೆ ಕೊಡ್ತೀವಿ ಅವಳು ಪಾಪ ಕೆಲಸ? ಗೈಸ್ ನೋಡಿ, ಇವಳು ನನಗಿಂತ ಜಾಸ್ತಿ ಸುಲಿದಾಳೆ ಅಂತ ನಮ್ಮ ಅಮ್ಮ ನನ್ನ ಬೈತಾ ಇದ್ದಾರೆ. ನಾನೇನು ಮಾಡಲಿ, ನಾನು ನಿಧಾನಕ್ಕೆ ಸುಲಿತೀನಿ, ಬೇಗ ಬೇಗ ಸುಲಿತಾಳೆ. ಹೆಂಗ್ಸಿಂದ ಎಷ್ಟು ಬೇಗ ಸುಲಿತೀಯಾ? ಕೈಯಲ್ಲಿ ಅಂತೆ ಅಭ್ಯಾಸ ಗೈಸ್ ಅವಳಿಗೆ. ಗೈಸ್, ಕೆಲಸ ಎಲ್ಲ ಮುಗೀತು. ಲ್ಯಾಪ್ಟಾಪ್ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾಳೆ. ನಮ್ಮ ಅಡುಗೆ ಮಾಡಿಬಿಟ್ಟು ಮಲ್ಕೊಂಡಿದ್ದಾರೆ ಗೈಸ್. ನೋಡಿ, ನಮ್ಮ ಮಲ್ಕೊಂಡಿದ್ದಾರೆ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಎಲ್ಲ ಫುಲ್ ನೀಟಾಗೆಲ್ಲ ಕ್ಲೀನ್ ಮಾಡಿದ್ದೀವಿ ಮನೆ ಎಲ್ಲ. ಗೈಸ್, ನಾನು ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ 12 o'clock ಆಗಿದೆ. ಹಿಂಗಿದ್ದೀನಿ ನೋಡಿ, ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಗೈಸ್, ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ನಮ್ಮ ಅನ್ನ ಮತ್ತು ಬೇಳೆ ಸಾರು ಮಾಡಿತ್ತು. ಗೈಸ್, ಇವಾಗ ನಾವು ಲಂಚ್ ಮಾಡ್ತಾ ಇದ್ದೀವಿ. ಅನ್ನ ಬೇಳೆ ಸಾರು. ನಮ್ಮಪ್ಪ ಬಂದು ಬಗ್ ನೋಡ್ತಾರೆ. ಹಾಕೊಂಡು ತಿನ್ನೋಕೆ ಪಾಪ ಟೈಮ್ ಆಯಿತು. ಏನೋ ಮಟನ್ ಸಾರು ಮಾಡ್ದಂಗೆ ಅದನ್ನ ಹೇಳ್ತೀನಿ. ಶ್ರಾವಣ ಇವಾಗ. ಗೈಸ್, ಮೈಸೂರಲ್ಲಿ ಸೀರೆ ತೊಗೊಂಡಿದ್ವಿ, ಅದೆಲ್ಲ ನೋಡ್ತಾ ಇದ್ದಾರೆ. ಇದು ಬ್ಲೌಸ್ ಚೆನ್ನಾಗಿ ಹೊಲ್ಸ್ಕೊ. ಈ ಸೀರೆ ಲಕ್ಷ್ಮಿಗೆ ಉಡ್ಸ್ಬೇಕಂತ ತೊಗೊಂಡಿದ್ದು. 8,000ನಾ? 8,000. ಸಿಲ್ಕ್ ಅಲ್ವಾ? ರೇಷ್ಮೆ ಸಿಲ್ಕ್ ಚೆನ್ನಾಗೈತೆ. ಬ್ಲೌಸು ಇದೇ ಬಂದಿದೆಯಾ? ಈ ಕಲರ್ ಚೆನ್ನಾಗಿರುತ್ತೆ. ಈ ಕಲರ್ ವರ್ಕ್ ಹಾಕ್ಸಿದ್ರೆ ಮಸ್ತಾಗಿರುತ್ತೆ ಅದ್ರ ಮೇಲೆ. ಹೌದಾ? ಮ್ಯಾಚಿಂಗ್ ಹೊಲ್ಸ್ಕೊಳ್ಬೇಕಷ್ಟೇ. ಬಿಟ್ಟರೆ ಅಂದರೆ ಮದುವೆ ಎಷ್ಟು 5 ರೇಷ್ಮೆ ಸೀರೆ ಇನ್ನೂ ಎಲ್ಲ ಹಂಗೆ ಅವೆ. ನಾನು ಉಟ್ಕೊಂಡಲ್ಲ ಮಾತಾಡ್ದು. ಪ್ರತಿ ಸಲ ವರಲಕ್ಷ್ಮಿ ಹಬ್ಬ ಮಾಡಿ 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 ನಮ್ಮ ಎಲ್ಲ ಬಾಕ್ಸಲ್ಲಿ ಹಾಕಿ ಜೋಡಿಸಿಕ್ಕವ್ರೆ. ಅದಕ್ಕೆ ಬೇಗ ಮದುವೆ ಮಾಡ್ತೀವಿ. ಹುಡುಗರು ನೋಡ್ತಿದ್ದೀರಾ? ಫಸ್ಟ್ ನೀನು ಮದುವೆ ಆಗಮ್ಮ, ನಾನು ಮದುವೆ ಆಗ್ತೀನಿ. ಈ ಸೀರೆ ನೋಡಿ ಹೆಂಗೈತೆ. ಇದು ಇತ್ತೀಚೆಗೆ ಟ್ರೆಂಡ್ ಆಗಿತ್ತಲ್ಲ. ಅದಾಗುತ್ತೆ, ಇದಕ್ಕೂ ಆಗುತ್ತೆ ಅಲ್ಲ. ಅದ್ರ ಬ್ಲೌಸ್ ಚೆನ್ನಾಗಿರುತ್ತೆ. ಇದು ಈ ತರ ಬಂದಿರುತ್ತಲ್ಲ, ಚೆನ್ನಾಗಿ ಇರುತ್ತೆ. ಅದು ಹೊಲ್ಸ್ಕೊಂಡು ಎಲ್ಲರೂ ಹೊಲ್ಸ್ಕೊ. ಇವಾಗ ಟ್ರೆಂಡ್ ಆಗಿರೋದು ಇದು ತಗೊಂಡೆ. ಇದೆಷ್ಟಮ್ಮ? 910 ರೂಪಾಯಿ ಇದೆ. ಪರವಾಗಿಲ್ಲ ಅಲ್ಲ ಇದು. ಬಟ್ ಇದಕ್ಕಿಂತ ಇದು ಚೆನ್ನಾಗಿದೆ. ಪರವಾಗಿಲ್ಲ, ಚೆನ್ನಾಗಿದೆ. ಮೈಸೂರಲ್ಲೇ ತಂದಿದೆ ಎಲ್ಲ. ಮತ್ತೆ ಇನ್ನೊಂದು ಸೀರೆ ಬಂದ್ಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದು, ಹಬ್ಬಕ್ಕೆ ಉಟ್ಕೊಬೇಕು ಅಂತ. ನಮ್ಮನ್ನು ಆರ್ಡರ್ ಮಾಡಿದ್ರು ಕಣ, ಪಿಂಕ್ ಕಲರೇ. ಅದು ನಮ್ಮ ಅದು ಇವಾಗ ಮೆಶೋದಲ್ಲಿ ಫೋನ್ ಬರುತ್ತೆ ಅಲ್ಲ, ಟಿಕ್ ಮಾಡಿ ಹೇಳ್ರೆ ಮಾತ್ರ ಮಾಡೋದಾ? ಚೆನ್ನಾಗಿ ಬರುತ್ತೆ. ನೋಡಿ ಮುಟ್ಟು ನೋಡೋದು ಬಟ್ಟೆ. ತಗೊಂಡಿಲ್ಲ. ಈ ಸೀರೆನೂ ಮಿಶೋದಲ್ಲಿ ನಾವು ತಗೊಂಡಿರೋದು. ಎಷ್ಟು ಮೆತ್ತಗೈತೆ ಅಲ್ಲ. ಇದು ಮೀಶೋದ? ಇದು ನನಗೆ ನಾನು ತಗೊಂಡಿದ್ದು ಹಬ್ಬಕ್ಕೆ. ವೈಟ್ ಬ್ಲೌಸ್ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಮೆತ್ತಗೆ ಆಗುತ್ತೆ ತಾನೆ ಅದು. ಇದು ಮೈಸೂರಲ್ಲಿ ತಗೊಂಡಿದ್ದು 300 ರೂಪಾಯಿ ಏನು. ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಜಾಸ್ತಿ ಇದನ್ನೇ ಒಂದು 600 ರೂಪಾಯಿ 700 ರೂಪಾಯಿ ಮಾಡ್ತಾರೆ. ಚೆನ್ನಾಗಿರುತ್ತೆ ಅಂತ. ಒಂದ್ಸತಿ ಹೋದ್ರೆ ನಾವು ಇಷ್ಟು ತಗೊಬರೋ ಸೀರೆ ಒಂದಷ್ಟು ತಗೊಬಿಡೋದು. ಒಂದೊಂದಕ್ಕೆ ಹೋಗಲ್ಲ. ಇವಾಗ ಬಿಡಿ, ಎಲ್ಲ ಮಾಡಿಟ್ಕೊಂಡ್ರೆ ಅವ್ಳು ಮದುವೆಗೆ ಆಗುತ್ತೆ. ಅದಕ್ಕೆ ಬೇಗ ಮದುವೆ ಮಾಡ್ತೀವಿ. ಅದು ಮೀಶೋದೆ, ಇದು ಮೀಶೋದೆ. ಚೆನ್ನಾಗಿ ಬಟ್ಟೆ ಅದ್ರ ಮೀಶೋದಲ್ಲಿ ಹೆಂಗ್ ಬರುತ್ತೆ ಅಂತ ಇಲ್ಲ. ಮಿಶೋದಲ್ಲಿ ಚೆನ್ನಾಗಿ ಬರುತ್ತೆ. ಮೀಶೋದಲ್ಲಿ ನೋಡಿ, ಥರ ನೀರಿಗೆ ಹಾಕ್ಬಿಟ್ರೆ ಇನ್ನೂ ಮೆತ್ತಗಾಗುತ್ತೆ ಇದು ಸ್ಯಾರಿ. ಎಷ್ಟು ಅಷ್ಟೈತಾ? 385. ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇದು ಚೆನ್ನಾಗೈತೆ ಜಾಸ್ತಿ. ಈ ಥರ ಕಲರೇ ಇದ್ದಿಲ್ಲ ನಮ್ಮ ಹತ್ರ. ಡಿಫ್ರೆಂಟ್ ಕಾಂಬಿನೇಷನ್ ಚೆನ್ನಾಗೈತೆ. ಇವಾಗ ಇದು ಹಬ್ಬ ಮಾಡಿದ್ರೆ ಅದಕ್ಕೆ ಕೊಡಿಸ್ತಾ ಇದ್ರ ಲಕ್ಷ್ಮಿಗೆ ದುಡಿಸ್ತಾ ಇದ್ರಿ. ಹಬ್ಬ ಮಾಡಿದ್ರೆ ಈ ಸತಿ ಹಬ್ಬ ಮಾಡಲ್ಲ, ಬರೋ ಇದನ್ನೇ ಕಾಯಿಲೆ ಇದ್ರು 2 ವರ್ಷದಿಂದ. ಗೈಸ್, ನಮ್ಮಮ್ಮ ನೋಡಿ ಎಲ್ಲ ನನ್ನ ಮೇಲೆ ಚಾಡಿ ಹೇಳ್ತಾ ಇದ್ದಾರೆ ಸಿಂಧುಗೆ.
ಇವಾಗ ಏನು ಮಾತಾಡ್ತಾ ಇಲ್ಲ ವಿಡಿಯೋ ಮಾಡಿದ ತಕ್ಷಣ. ಹೇಳ್ಮ ಹೋಗಲೇ ಹೋಗು. ನೋಡ್ದೇನೆ ಇಷ್ಟೊತ್ತು ಹೆಂಗ್ ಮಾಡ್ಕೊಂತ ಇತ್ತು ನಮ್ಮಮ್ಮ. ಇದು ಮೈ ಫ್ರೆಂಡ್, ಇದೇನು ಸಮಾಚಾರ? ಏನಿಲ್ಲ. ಯಾಕೆ ಮಖ ಮುಚ್ಕೊಂತ ಇದೆಯಾ? ನಾನು ಹಿಂಗೆ ಇಸ್ಕಿಸ್ಕೊಂಡಲ್ಲ ಕುಯ್ಯೋದು ನಾನು. ಮಾತಾಡಿ. ಏನಿಲ್ಲ ಶೀತ. ಗೈಸ್ ಅವಳಿಗೆ ಎಷ್ಟು ನಾಚಿಕೆ ಅಂದ್ರೆ ನಾಚಿಕೆ. ಫೋನ್ ಬಂದ ತಕ್ಷಣ ಮಖ ಮುಚ್ಕೊಂತಾಳೆ. ಎಷ್ಟು ಮಜಾ ತಗೊಂತ ಇದ್ದಾಳೆ ನೋಡಿ, ಸೀರಿಯಸ್ಲಿ. ಮಡ್ಜು ಅಂದ್ರೆ ಏನು ಅಂತ ಕನ್ನಡದಲ್ಲಿ ಹೇಳು. ಹಲೋ, ಅದೇ ನಮ್ಮ ಮಡ್ಜು ಅಂದ್ರೆ ಏನಮ್ಮ ಕನ್ನಡದಲ್ಲಿ ಹೇಳಮ್ಮ, ನಮ್ಗೆ ಅರ್ಥ ಆಗಲ್ಲ. 20 ಲಕ್ಷಕ್ಕೆ ಇಕ್ಕಿದ್ದೀನಿ ನಮ್ಮ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಚಿನ್ನ ಅದೇ ಬ್ಯಾಂಕಲ್ಲಿ ಇಕ್ಕಿದ್ದೀನಿ ನಾನು ಇವಾಗ. ಹಲೋ ಹಲೋ, ಮಾತಾಡಿ ಫುಲ್ ಸುಸ್ತಾಗೋಗಿತ್ತು. ಅದಕ್ಕೆ ಸಿಂಧು ಇನ್ನೇನು ಅವರಮ್ಮ ಫೋನ್ ಮಾಡಿದ್ರು ಹೋಗ್ತೀನಿ ಅಂದ್ಲು, ಅದಕ್ಕೋಸ್ಕರ ಕಾಫಿ ಮಾಡ್ತಾ ಇದ್ದೆ. ಚೆನ್ನಾಗಿಲ್ಲ ಅನ್ಬೇಕು, ಅವಾಗೆ ಚೆನ್ನಾಗಿ ಮಾಡಿ. ನಾನು ಕಾಫಿ ಚೆನ್ನಾಗಿ ಮಾಡ್ತೀನಿ. ಚೆನ್ನಾಗಿ ಫೇಮಸ್ ಅವಳು ಕಾಫಿ ಮಾಡೋದ್ರಲ್ಲಿ. ಯಾರ ಬರ್ಲಿ ಹರ್ಷಿತಾ ಕಾಫಿ ಬಿಟ್ಟಮ್ಮ ಅಂತ ಹೇಳ್ತಾರೆ ಪ್ರತಿಯೊಬ್ರು. ಹೆಂಗೆ ಚೆನ್ನಾಗಿತ್ತೆ. ಮಾತಾಡಿ ಸುಸ್ತಾಯ್ತು ಅಂತ ಕಾಫಿ ಕುಡಿತಾ ಇದ್ದಾರೆ ಇವರಿಬ್ರು. ನಾವಿಬ್ಬರದ್ದು ಸೇಮ್ ಸ್ಲಿಪ್ಪರ್ಸ್. ನಾನು ಮತ್ತು ಸಿಂಧು ಶಾಪಿಂಗ್ ಬಂದಿದ್ದೀವಿ. ಲೈಟಾಗಿ ಶಾಪಿಂಗ್ ಮಾಡಬೇಕಾಗಿತ್ತು ಮನೆಗೆ ಸಾಮಾನು, ಅದಕ್ಕೋಸ್ಕರ. ಸಿಂಧು ಬಾಯ್. ಸಿಂಧು ಗೈಸ್, ಸಿಂಧುನ ಬಿಟ್ಬಿಟ್ಟು ಮನೆಗೆ ಬಂದೆ. ಇವಾಗ ಸಾಮಾನು ಅದು ತೊಗೊಂಬಂದಿದ್ವಲ್ಲ ಅದನ್ನೆಲ್ಲ ಎತ್ತಿಕ್ತಾ ಇದ್ದೀನಿ. ಸೊ ಅವ್ಳು ಬಂದಿದ್ದು ಮನೆಗೆ ತುಂಬ ಖುಷಿ ಆಯಿತು. ಕಾಲೇಜ್ ಮುಗ್ದಿದ್ದಾದ್ಮೇಲೆ ಎಷ್ಟು ದಿನ ಆದಮೇಲೆ ನಮ್ಮ ಮನೆಗೆ ಬಂದಿದ್ದಾಳೆ. ಸೊ ಇವಾಗ ನಮ್ಮ ಹೇಳ್ತಾ ಇದ್ದಾರೆ ಇದು ಎಲ್ಲ ಒಗ್ದಾಕಿದ್ರಿ ಬೆಳಗ್ಗೆ, ಅದನ್ನೆಲ್ಲ ಮೇಲೆ ಹೋಗಿ ಎತ್ಕೊಂಬರ್ಬೇಕು ಅಂತ. ನಾನು ಅಪ್ಪ ಬಂದಮೇಲೆ ಇಬ್ಬರು ಹೋಗಿ ಎತ್ಕೊಂಬರ್ತೀವಿ ಅಂತ ಹೇಳ್ತಾ ಇದ್ದೀನಿ. ನಮ್ಮದು ರೂಮಲ್ಲಿ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಗೈಸ್, ಇವಾಗ ಈವ್ನಿಂಗ್ ಆಗಿದೆ. ನಾನು ಮತ್ತು ನಮ್ಮಮ್ಮ ರೆಡಿ ಆಗಿದ್ದೀವಿ. ಇವಾಗ ಹೋಗಿ ಆಚೆ ಏನಾರ ತಿನ್ನೋಣ ಅಂತ. ಶ್ರಾವಣ ಇರೋದ್ರಿಂದ ನಾನ್ ವೆಜ್ಜೇ ತಿಂದಿಲ್ಲ. ಬಾಯಲ್ಲಿ ಎಷ್ಟು ಸಪ್ಪೆ ಅನಿಸ್ತಿದೆ ಅಂದರೆ 3 ದಿನ ಅಂದರೆ ಮನೆಯಿಂದ ಆಚೆ ಕೂಡ ಹೋಗಿಲ್ಲ. ಅದಕ್ಕೆ ನಮ್ಮಮ್ಮ ನಾನು ಕಷ್ಟಪಟ್ಟು ಒಪ್ಸಿದ್ದೀನಿ. ಸ್ಪೈಸಿಯಾಗಿ ಏನಾರು ಕೊಡಿಸ್ತೀಯಲ್ಲ ಮಮ್ಮಿ? ಏನು ಬೇಕೋ ತಿನ್ನು. ಸೊ ಏನೇನು ತಿಂತೀವಿ ಅಂತ ನೋಡೋಣ. ಗಾಯ್ಸ್, ತಿನ್ನೋಣ ಅಂತ ಬಂದಿದ್ವಿ. ಸೊ ಲೈಟಾಗಿ ವಿಂಡೋ ಶಾಪಿಂಗ್ ಮಾಡ್ತಾ ಇದ್ದೀವಿ. ಗಿಫ್ಟ್ಸ್ ಎಲ್ಲ ಹೇಗಿದೆ ಏನು ಅಂತ ನೋಡ್ತಾ ಇದ್ದೀವಿ. ಗೈಸ್, ನಾವು ಇವಾಗ ಜಿಂಜರ್ ಗಾರ್ಲಿಕ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಗಾರ್ಲಿಕ್ ಪನ್ನೀರ್ ಟಿಕ್ಕಾ ಆರ್ಡ್ರ್ ಮಾಡಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿದೆ ಅನಿಸುತ್ತೆ, ನೋಡೋಣ. ಎಸ್, ಪನ್ನೀರ್ ಟಿಕ್ಕಾ ನೋಡಿ ಎಷ್ಟು ಸ್ಪೈಸಿಯಾಗಿ ಕಾಣಿಸ್ತಿದೆ ಅಂತ. ನಮ್ಮಮ್ಮ ಇನ್ನೂ ಅದು ಇದು ನೋಡ್ತಾ ಇದ್ರು, ಇನ್ನೂ ಏನು ಆರ್ಡ್ರ್ ಮಾಡೋಣ ಅಂತ. ರೈಸ್ ಅಂತೂ ತಿನ್ನಲ್ಲ ನಮ್ಮಮ್ಮ. ಸೊ ಲೆಟ್ಸ್ ಟೇಸ್ಟ್ ಇಟ್. ಕಟ್ಕೊಂಡ್ಬಂದಿದ್ದಾರೆ, ತೊಗೊಂಡು ಹೋಗಬೇಡ ಅಂತ. ಯಾಕೆ ಮಮ್ಮಿ? ಅದಕ್ಕೆ ಬೇರೆ 20 ರೂಪಾಯಿ. ಅದಕ್ಕೆ ಬೇರೆ 20 ರೂಪಾಯಿ ಅಂತ ಮನೆಯಿಂದ ಆರ್ಡ್ರ್ ಮಾಡಬೇಕು. 20 ರೂಪಾಯಿ 1 ಲೀಟ್ರ್ 30 ರೂಪಾಯಿ ಇಲ್ಲಿ. ನೋಡಿ, ಯಾರಾರ ಥರ ಎತ್ಕೊಂಡ್ಬರ್ತಾರಾ? ಎತ್ಕೊಂಡ್ಬರ್ತಾರೆ. ದಿಸ್ ಇಸ್ ಮಶ್ರೂಮ್ ಕಬಾಬ್. ಇದು ಟೇಸ್ಟ್ ಚೆನ್ನಾಗಿದೆ ಅಲ್ವಾ ಮಮ್ಮಿ? ಸಖತ್ತಾಗಿದೆ. ಆಯ್ತು, ಇವಾಗ ನಾವು ಮಶ್ರೂಮ್ ಪೆಪ್ಪರ್ ಟ್ರೈ ಮಾಡ್ತಿದ್ದೀವಿ. ಗೈಸ್, ಇವಾಗ ಇದು ಪನ್ನೀರ್ ಬಿರಿಯಾನಿ ಮತ್ತು ಇದು ಹರಬರ ಕಬಾಬ್ ಅಂತ. ಈಗ ಹಿಂಗಿದೆ ನೋಡಿ. ಈಗ ಇಷ್ಟನ್ನೆಲ್ಲ ತಿಂತಾ ಇದ್ದೀವಿ. ಏನೋ ತಿನ್ನಬೇಕು ಅಂತ ಆಸೆಯಿಂದ ಮಾಡಿಬಿಟ್ಟು ಇಷ್ಟಕ್ಕೆ ನಮ್ಗೆ ಹೊಟ್ಟೆ ತುಂಬೋಯ್ತು ಅಲ್ವಾ ಮಮ್ಮಿ? ತಿಂತೀವಿ ಫುಲ್ ನಾವು. ಗೈಸ್, ತಿಂದಿದ್ದಾದಮೇಲೆ ಫೈನಲ್ ಟಚ್, ನಾನು ಲೆಮನ್ ಸೋಡಾ ತೊಗೊಂಡಿದ್ದೀನಿ. ಅಮ್ಮ ಮಿಂಟ್ ಸೋಡಾ ತೊಗೊಂಡು ಖಾಲಿ ಮಾಡಿದ್ದಾರೆ ಆಲ್ರೆಡಿ. ಗೈಸ್, ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಊಟ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಬಾಯಿಗೆ ಸ್ವಲ್ಪ ರುಚಿ ಬಂತು. ಇವಾಗ ಊಟ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಗಾರ್ಲಿಕ್ ಜಿಂಜರ್ ನಡಿ ಮಮ್ಮಿ. ಗೈಸ್, ಇವಾಗಷ್ಟೇ ಡಿನ್ನರ್ ಮಾಡಿಕೊಂಡು ಮನೆಗೆ ಬಂದ್ವಿ. ನಮ್ಮನ್ನ ಕೇಳೋಣ, ತಿಂದು ಎಷ್ಟು ದಿನ ಆಯ್ತು ಆಚೆ ಊಟ? ಹಿಂಗಂತೂ ಏನು ಹೋಗಿ ಟಯರ್ಡ್ ಆಗೈತೆ ಗೈಸ್. ಇವತ್ತು ಫುಲ್ಲು ಬೆಳಗ್ಗೆ ಅಂತ ಕೆಲಸ ಮಾಡಿ ಫುಲ್ ಟಯರ್ಡು. ಸೊ ಇವಾಗ ಹೋಗಿ ನಿದ್ದೆ ಮಾಡೋದಷ್ಟೇ. ಸೊ ಇದು ಇವತ್ತಿನ ಶಾರ್ಟ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.